ಹರೇ ರಾಮ, ಎಲ್ರಿಗೂ ನಮಸ್ಕಾರ. ನಾನು ಗೀತಾಸ್ ಹಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಹೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡ್ತಾ ಇದ್ದೀನಿ. ಇದನ್ನು ನೀವು ಒಂದು ವಾರ ಹೊರಗಡೆನೇ ಇಟ್ಕೊಂಡ್ಬಿಟ್ಟು ಬೇಕಿದ್ರೂ ತಿನ್ನಬಹುದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 15 ದಿನ ಇಟ್ಕೋಬಹುದು, ಏನೂ ತೊಂದರೆ ಇಲ್ಲ. ಇದಕ್ಕೆ ನಾನು ಹೀರೆಕಾಯಿ ಸಿಪ್ಪೆನ ತೊಗೊಂಡಿದ್ದೀನಿ, ಹಾಗೆ ಕೊಬ್ಬರಿ ಎಣ್ಣೆ, ಉಪ್ಪು ಮತ್ತು ಸ್ವಲ್ಪ ಹುಳಿ, ಹಾಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿ ಬೇಕಿದ್ರೂ ಹಾಕೋಬಹುದು. ನಿಮ್ಗೆ ಖಾರ ಹೇಗೆ ಬೇಕು ಅಷ್ಟಕ್ಕೆ ಮೆಣಸನ್ನು ನೀವು ತೊಗೋಬಹುದು. ಜೀರಿಗೆ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಇವಾಗ ನಾನು ಒಲೆ ಹಚ್ಕೊಂಡ್ಬಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಇದು ಬಿಸಿ ಬರ್ತಾ ಇರೋ ಹಾಗೇ ಎಣ್ಣೆನ ಹಾಕೋತೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು. ಎಣ್ಣೆಯಲ್ಲಿ ನೀರೇನೂ ಯೂಸ್ ಮಾಡಲ್ಲ, ಎಣ್ಣೆಲೆ ಅದು ಫ್ರೈ ಆಗಬೇಕು. ಇವಾಗ ಎಣ್ಣೆ ಬಿಸಿ ಬಂದಿದೆ, ಇದಕ್ಕೆ ಎಲ್ಲ ನಾನು ಹಾಕ್ತೀನಿ ಮಸಾಲೆ ಐಟಮ್ಸು. ಇದನ್ನು ಜಾಸ್ತಿ ಹುರಿಯೋದು ಬೇಡ, ಆವಾಗಲೇ ನಾನು ಹಾಕ್ತೀನಿ. ಹೀರೆಕಾಯಿ ಸಿಪ್ಪೆಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಆಮೇಲೆ ನೋಡ್ಕೊಂಡು ಬೇಕಿದ್ರೆ ಮತ್ತೆ ಉಪ್ಪು ಹಾಕ್ಬೋದು. ಇವಾಗ ಇದನ್ನು ನಾನು ಸಿಮ್ಮಲ್ಲಿಟ್ಟು ಮುಚ್ಚಿ ಒಂದು 5-6 ಮಿನಿಟ್ಸು ಬೇಯಿಸ್ಕೊತೀನಿ ಚೆನ್ನಾಗಿ. ನೋಡೋಣ ಇವಾಗ ಆಗಿದೆಯಾ ಅಂತ. ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಇದನ್ನು ತಣ್ಣಗಾಗಲು ಬಿಡ್ತೀನಿ. ಇವಾಗ ಇದು ಕೂಲಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ಹುಳಿ ಹಾಕ್ಕೋತೀನಿ. ಹಾಗೆ ಅಷ್ಟು ಮಾಡಿ ಇದನ್ನು ರುಬ್ಕೋತೀನಿ. ಒಂದು ಚಿಕ್ಕ ಚಮಚ ಅಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇದನ್ನು ಇವಾಗ ನಾನು ರುಬ್ಕೊಂಡಿದ್ದೀನಿ. ತರಿಯಾಗಿದೆ. ಇದಕ್ಕೆ ನಾನು ನೀರೇನು ಮಿಕ್ಸ್ ಮಾಡಿಲ್ಲ, ಹಾಗೆ ಮಿಕ್ಸಿ ಮಾಡಿದ್ದೀನಿ. ಇದಕ್ಕೇನು ಮತ್ತೆ ನಾನು ಒಗ್ಗರಣೆ ಏನು ಮಾಡಲ್ಲ, ಒಗ್ಗರಣೆ ಏನು ಹಾಕಲ್ಲ. ಆಲ್ರೆಡಿ ಬೇಕಾದಷ್ಟು ಎಣ್ಣೆ ಇದೆ ನೋಡಿ. ರುಚಿಯಾದ, ಆರೋಗ್ಯಕ್ಕೆ ಒಳ್ಳೆಯದಾದ, ನಾರಿನಾಂಶದಿಂದ ಕೂಡಿರುವಂತಹ ಹೀರೆಕಾಯಿ ಸಿಪ್ಪೆಯ ಚಟ್ನಿ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.